ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಬಾಬ್ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. 20 ಕೆಜಿ ಆಗಷ್ಟು ಮೊದಲಿಗೆ ಚಿಕನ್ ತೊಳೆದ್ಬಿಟ್ಟು ಒಂದು ಇದಕ್ಕೆ ಪಾತ್ರೆಗೆ ಹಾಕೊಂಡಿದ್ವಿ. 20 ಕೆಜಿ ಚಿಕನ್ನು ಪೀಸ್ ಒಂದು 20 ಗ್ರಾಮ್ ಇರಬೇಕು. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. 4 ಸೌಟು, 2 ಸೌಟು ಶುಂಠಿ ಪೇಸ್ಟ್ ಹಾಕೊಳ್ಳೋಣ. ಚಿಲ್ಲಿ ಪೌಡ್ರು ಒಂದು 220 ಗ್ರಾಮ್ ಹಾಕೊಳ್ಳೋಣ. ಕಲರ್ಗೆ ಚೆನ್ನಾಗಿ ಬರುತ್ತೆ ಕಲರು. ಈಗ ಮೆಣಸಿನ ಪೌಡ್ರು ಒಂದು ಎಷ್ಟು 2 ಕಿತ ಹಾಕೊಳ್ಳೋಣ ಕೈಯಲ್ಲಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಗ್ರಾಮ್ ಲೆಕ್ಕ ಅಷ್ಟು ಇವೆಲ್ಲ ಪುಡಿ ಮಾಡ್ಕೊಂಡು ಹಾಕ್ಕೊಬೇಕು. ಸ್ವಲ್ಪ ಜೀರಿಗೆ ಪೌಡ್ರು. ಈಗ ಒಂದು ಅರ್ಧ ಲೀಟ್ರ್ ವಿನಿಗರು ನಿಮ್ಮನ್ನು ಬೇಕಾದ್ರೆ ಹಾಕ್ಕೊಬೋದು, ಪರವಾಗಿಲ್ಲ. ಈ ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿನಕಾಯಿ ರುಬ್ಬಿಟ್ಟು ಹಾಕ್ಕೊಂತ ಇದ್ವಿ. ಉಪ್ಪು ಅಷ್ಟು ಹಾಕ್ತಾ ಇದ್ದೀನಿ ನೋಡಿ, 2 ಕಿತ ಹಾಕಿದ್ದೀನಿ. 2 ಕಿತ ಹಾಕಿ ಸ್ವಲ್ಪ ಹಾಕಿದ್ದೀನಿ, ಕರೆಕ್ಟಾಗಿತ್ತು ಉಪ್ಪು. ಈಗ ಕಾರ್ನ್ಫ್ಲೋರು 1 ಕೆಜಿಗೆ 100 ಗ್ರಾಮ್ ಕಾರ್ನ್ಫ್ಲೋರು. 20 ಕೆಜಿಗೆ 2 ಕೆಜಿ ಕಾರ್ನ್ಫ್ಲೋರ್ ಹಾಕ್ತಾ ಇದ್ವಿ. ಈಗ ಒಂದು ಅರ್ಧ ಲೀಟರ್ ಮೊಸರು. ನಾವು ಯಾವುದೇ ಥರ ಟೇಸ್ಟಿಂಗ್ ಪೌಡರ್ ಆಗಲಿ ಏನು ಬಳಸೋದೇ ಇಲ್ಲ, ಕಲರ್ ಕೂಡ ಬಳಸಲ್ಲ. ಕಸೂರಿ ಮೆಥಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ತಾ ಇದ್ವಿ. ಈಗ ಮೊಟ್ಟೆ 1 ಕೆಜಿಗೆ 1 ಕೆಜಿಗೆ 1 ಮೊಟ್ಟೆ, 20 ಕೆಜಿ 20 ಮೊಟ್ಟೆ. ಬಿಳಿ ಎಳ್ಳು ಬೇಕಾದ್ರೆ ನಿಮ್ಗೆ ಹಾಕೊಳ್ಳಿ, ಸ್ಕಿಪ್ ಮಾಡಿ ಪರವಾಗಿಲ್ಲ. 100 ಗ್ರಾಮ್ ಬಿಳಿ ಎಳ್ಳು ಹಾಕ್ಕೊಂತ ಇದ್ವಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ತಿರ್ಗಿಸ್ಬೇಕು. ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟರೆ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡಿತೈತೆ. ಈಗ ಎಣ್ಣೆ ಸ್ವಲ್ಪ ಇಕ್ಕೊಳ್ಳೋಣ ಕಾಯಲು. ಈಗ ಕಬಾಬ್ ಬಿಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಿರ್ಬೇಕು ಚೆನ್ನಾಗಿ. ಕಬಾಬ್ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಯಾವುದೇ ಥರ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಏನೂ ಹಾಕಿಲ್ಲ. ಯಾರೂ ಅದನ್ನು ಬಳಸಬೇಡಿ. ಮತ್ತು ಯಾರ್ಯಾರು ಹೋಟೆಲಲ್ಲಿ ಇದ್ದೀರೋ ಇವ್ರು ಯಾರೂ ದಯವಿಟ್ಟು ಟೇಸ್ಟಿಂಗ್ ಪೌಡರ್ ಆಗಲಿ ಕಲರ್ ಆಗಲಿ ಏನೂ ಹಾಕಬೇಡಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಒಂಚೂರು ಕೂಡ ಕಲರ್ ಹಾಕಿಲ್ಲ, ಯಾವುದೇ ಕಾರಣಕ್ಕೂ ಕಲರ್ ಹಾಕಿಲ್ಲ. ನೋಡಿ ಕಬಾಬ್ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆಯೋ. ಕೆಂಪು ಕಲರ್ಗಳು ನೋಡಿ ಎಷ್ಟು ಚೆನ್ನಾಗಿದೆಯೋ. ಈಗ ಒಂದು ಪೀಸೆಲ್ಲ ಮೇಲೆ ತೇಲುತ್ತೆ ಕಬಾಬ್ ಬೆಂದಿದೆ ಅಂದರೆ. ಆಗ ಆ ಥರ ತೇಲಿದ ಮೇಲೆ ಕಬಾಬ್ ಬೆಂದಿರುತ್ತೆ ಅಂತ ಲೆಕ್ಕ. ನೋಡಿ ಕಬಾಬ್ ಎಲ್ಲ ಆಗಿದೆ. ಕಬಾಬ್ ಒಂದು 200 ಜನಕ್ಕೆ ಆಗುತ್ತೆ ಎಲ್ಲ ಐಟಮ್ ಇದ್ದಾಗ ಮಾತ್ರ. ಒಂದು 2 ಪೀಸ್ ಕಬಾಬ್ ಅಂದರೆ ಎಲ್ಲರೂ 200 ಜನಕ್ಕೆ ಊಟಕ್ಕೆ ಆಗುತ್ತೆ. 20 ಕೆಜಿ ಕಬಾಬ್ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಬಾಬ್. ಕಲರ್ ಆಗಲಿ ಕರ್ಬೇವು ಸೊಪ್ಪು ಹಾಕ್ಕೊಂಡು ಥ್ಯಾಂಕ್ ಯು.